ಹಾಯ್ ಹಲೋ ಫ್ರೆಂಡ್ಸ್, ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು. ಎಲ್ಲ ನನ್ನ ಪ್ರೀತಿಯ RCB ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲರೂ ಬಹಳ ಕಾತುರದಿಂದ ನೋಡುತ್ತಿದ್ದೀರಿ ಅಂತ ಅನ್ಕೊಂತೀನಿ. ನಾನಂತೂ ತುಂಬ ವೇಟ್ ಮಾಡ್ತಿದ್ದೆ ಈ ದಿನಕ್ಕೋಸ್ಕರ. ಅಂತೂ ಇಂತೂ ಆ ದಿನ ಬಂದೇ ಬಿಡ್ತು. ಏನಪ್ಪಾ ಅದು ಅಂದರೆ ಸ್ನೇಹಿತರೆ, ಹೊಸ ವರ್ಷ ಇನ್ನೇನು ಬಂದೇ ಬಿಡ್ತು. ಅದರ ಜೊತೆಗೆ ನಮ್ಮ IPL ಕೂಡ ಶುರು ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇಂದು ಅದಕ್ಕೆ ಅಡಿಪಾಯ ಬಿತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಸ್ನೇಹಿತರೆ. ಏನಪ್ಪಾ ಅದು ಅಂದರೆ ನಮ್ಮ ಹೆಮ್ಮೆ ನಮ್ಮ RCB 2026 2026 ಸ್ಕ್ವಾಡ್ ರೆಡಿ ಆಯಿತು. ಏನು ಸ್ಕ್ವಾಡ್ ಅಂದರೆ ಎಷ್ಟು ಜನ ಪ್ಲೇಯರ್ಸ್ ಇದ್ದಾರೆ, ಹಳೆಯ ಪ್ಲೇಯರ್ಸ್ ಯಾರೆಲ್ಲ ಕಂಟಿನ್ಯೂ ಆಗಿದ್ದಾರೆ, ಹೊಸ ಪ್ಲೇಯರ್ಸ್ಗಳು ಯಾರೆಲ್ಲ ಬಂದಿದ್ದಾರೆ, ಎಷ್ಟು ಜನ ಇದ್ದಾರೆ ಟೀಮಲ್ಲಿ, ಬ್ಯಾಟ್ಸ್ಮನ್ ಎಷ್ಟು, ಬೌಲರ್ಸ್ ಎಷ್ಟು, ಆಲ್ರೌಂಡ್ಸ್ ಎಷ್ಟು, ಈ ವರ್ಷ ಹೊಸದಾಗಿ ಬಂದವರು ಯಾರು, ಹಂಗೆ ನಮ್ಮ ಟೀಮಿಂದ ಹೊರಗಡೆ ಹೋದವ್ರು ಯಾರು, ನಮ್ಮ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದೆ, ಪ್ಲೇಯಿಂಗ್ 11ನಲ್ಲಿ ಯಾರೆಲ್ಲ ಆಡುತ್ತಾರೆ, ಈ ಬಾರಿ RCBಗೆ ಕಪ್ ಸಿಗುತ್ತಾ ಅಥವಾ ಇಲ್ಲ, ಹಾಗೂ ನಮ್ಮ ಟೀಮ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಡೀಟೇಲ್ ಆಗಿ ಒಂದೊಂದಾಗಿ 360 ಡಿಗ್ರಿ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಸೊ ನೀವೆಲ್ಲ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೋಡೋಕ್ಕಿಂತ ಮುಂಚೆ ನೀವಿನ್ನೂ ಯಾರು ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಂದೆ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೈ RCB. ನೋಡ್ರಿ, ಇವಾಗ ನಾವು ಮೊದಲು RCB ರಿಟೈನ್ ಮಾಡಿದ ಆಟಗಾರರು ಯಾರು ಎಂದು ನೋಡೋಣ. ಅಂದರೆ ಕಳೆದ ವರ್ಷ 2025ರಲ್ಲಿ ಯಾರೆಲ್ಲ ಆಟಗಾರರು ಇದ್ದರು, ಅದರಲ್ಲಿ ಯಾರೆಲ್ಲ ಈ ವರ್ಷ ಈ 2026ರಲ್ಲಿ ಇದ್ದಾರೆ ಅಂತ ಹೇಳ್ತೀವಿ ಸ್ನೇಹಿತರೆ. ನಂಬರ್ 1 ವಿರಾಟ್ ಕೊಹ್ಲಿ. RCB ಸಾಮ್ರಾಜ್ಯ ಆದರೆ ಆ ಸಾಮ್ರಾಜ್ಯನ ಆಳೋಕೆ ಒಬ್ಬ ರಾಜ ಇರ್ಬೇಕಲ್ವಾ, ಆ ರಾಜನೇ ನಮ್ಮ ಕಿಂಗ್ ಕೊಹ್ಲಿ, ಅವರು ಕೂಡ ಇದ್ದಾರೆ. ನೆಕ್ಸ್ಟ್ ರಜತ್ ಪಟಿದಾರ್. ರಾಜ ಇದ್ದಾನೆ ಅಂದ್ರೆ ಅಲ್ಲಿ ಆ ರಾಜ್ಯನ ಆಳೋಕೆ ಒಬ್ಬ ಮಂತ್ರಿ ಬೇಕು. ಆ ಮಂತ್ರಿ ಯಥಾ ರೀತಿ RCB ಕ್ಯಾಪ್ಟನ್ಸಿ ಎಂಬ ಕಿರೀಟವನ್ನು ತಲೆ ಮೇಲೆ ಇಟ್ಕೊಂಡು ತಂಡನ ಮುನ್ನಡೆಸುವುದಕ್ಕೆ ನಮ್ಮ ರಜತ್ ಪಟಿದಾರ್ ಕೂಡ ಸಹ ಇದ್ದಾರೆ. ನೆಕ್ಸ್ಟ್ ದೇವದತ್ ಪಡೇಕಲ್. ಆ ಸಾಮ್ರಾಜ್ಯದ ಮುಂದೆ ನಿಂತು ಆಳೋಕೆ ಒಬ್ಬ ಧೀರ ಬೇಕೇ ಬೇಕಲ್ವಾ, ಅವರೇ ನಮ್ಮ ಕನ್ನಡಿಗರಾದ ದೇವದತ್ ಪಡೇಕಲ್ ಅವರು. ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಹೋಗೋಕೆ ಅವರು ಕೂಡ ರೆಡಿ ಇದ್ದಾರೆ. ನೆಕ್ಸ್ಟ್ ಪಿಲ್ ಸಾಲ್ಟ್. ಅಡುಗೆಗೆ ಉಪ್ಪಿಲ್ಲದಿದ್ದರೆ ರುಚಿಯಾಗಿ ಇರೋದಿಲ್ವೋ, ಹಂಗೆ ಈ ನಮ್ಮ RCB ಸಾಮ್ರಾಜ್ಯಕ್ಕೆ ಮುಂದೆ ಬರುವ ಎದುರಾಳಿಗಳನ್ನು ಕ್ಷಣದಲ್ಲಿಯೇ ಧೂಳೆಬ್ಬಿಸುವಂತ ನಮ್ಮ ಪಿಲ್ ಸಾಲ್ಟ್ ಅವರು ಕೂಡ ಬೇಕೇ ಬೇಕು. ಆಗ ಆ ಸಾಮ್ರಾಜ್ಯಕ್ಕೆ ಒಂದು ಕಳೆ. ಅವರು ಕೂಡ ಅಗ್ರೆಸಿವ್ ಓಪನರ್ ಆಗಿ ಇದ್ದಾರೆ. ನೆಕ್ಸ್ಟ್ ಜಿತೇಶ್ ಶರ್ಮಾ. ನಮ್ಮ RCB ಸಾಮ್ರಾಜ್ಯನ ಹಿಂದೆ ಮುಂದೆ ನಿಂತು ಕಾಪಾಡೋಕೆ ಒಬ್ಬ ಧೀರ ಬೇಕೇ ಬೇಕು. ಅವರೇ ವಿಕೆಟ್ ಕೀಪರ್ ಮತ್ತು ಫಿನಿಷರ್ ಆಗಿ ಇವರು ಕೂಡ ಸಹ ಇದ್ದಾರೆ. ನೆಕ್ಸ್ಟ್ ಕೃಣಾಲ್ ಪಾಂಡ್ಯ. ಎಲ್ಲಾ ಆಯಾಮದಿಂದಲೂ ಶತ್ರುಗಳನ್ನು ಸೆದೆಬಡಿಯಲು ಆಲ್ರೌಂಡರ್ ಆಗಿ ನಾನಿದ್ದೀನಿ ಅಂತ ಹೇಳ್ತಾ ಅವರು ಕೂಡ ರಿಟರ್ನ್ ಆಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಟಿಮ್ ಡೇವಿಡ್. ಇವರ ಬಗ್ಗೆ ಜಾಸ್ತಿ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ಸ್ನೇಹಿತರೆ ಇವರು ಯಾರು ಇರ್ತಿರೋ ಯಾರು ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ, ನನ್ನ ಆಟ ನಾನು ಆಡ್ತೀನಿ ಅಂತ ಹೇಳ್ತಾ ಸೋಲೋ ಟೈಮ್ ಅಲ್ಲಿ ಬಂದು ಎದುರಾಳಿಗಳಿಗೆ ನಡುಕ ಹುಟ್ಟಿಸೋಕಂತಾನೆ ಇರೋ ನಮ್ಮ ಧೀರ ಡೇವಿಡ್ ಅವರು ಕೂಡ ರಿಟರ್ನ್ ಆಗಿ ನಮ್ಮ RCB ಟೀಮ್ಗೆ ಆಡುತ್ತಿದ್ದಾರೆ. ನೆಕ್ಸ್ಟ್ ಪ್ಲೇಯರ್ ಜೋಸ್ ಹೆಜಲ್ವುಡ್. ನನ್ನ ದೇಶ ಯಾವುದಾದ್ರೇನು, ನನ್ನ ಸೆಲೆಕ್ಟ್ ಮಾಡಿಕೊಂಡಿರುವ ನಮ್ಮ RCB ಸಾಮ್ರಾಜ್ಯಕ್ಕೆ ನಾನು ನಿಯತ್ತಾಗಿ ನಿಂತು RCBಗೆ ಬೆನ್ನೆಲುಬಾಗಿ ನಿಲ್ತೀನಿ ಅಂತ ಹೇಳ್ತಾ ಫಾಸ್ಟ್ ಬೌಲರ್ ಆಗಿ ನಮ್ಮ ಜೋಸ್ ಹೆಜಲ್ವುಡ್ ಅವರು ಇದ್ದಾರೆ. ನೆಕ್ಸ್ಟ್ ಭುವನೇಶ್ವರ್ ಕುಮಾರ್. ಅವರು ಕೂಡ ನನ್ನ ರಾಜ್ಯ ಬೇರೆ ಆದರೇನು, ನನ್ನ ದೇಶ ಒಂದೇ ಎಂದು ಹೇಳ್ತಾ RCB ತಂಡ ನನ್ನದು ಎಂಬ ಅಭಿಮಾನದಿಂದ ನನ್ನ RCB ಸಾಮ್ರಾಜ್ಯಕ್ಕೆ ಸ್ವಿಮ್ಮಿಂಗ್ ಬೌಲರ್ ಆಗಿ ಐ ಆಮ್ ರೆಡಿ ಟು ಫೈಟ್ ಅಂತ ಹೇಳೋಕೆ ಸ್ವಿಂಗ್ ಕಿಂಗ್ ಭೂವಿ ಅವರನ್ನು ಕೂಡ ರಿಟರ್ನ್ ಆಗಿದ್ದಾರೆ. ನೆಕ್ಸ್ಟ್ ಯಶ್ ದಯಾಳ್. ಇನ್ನೇನು ಮ್ಯಾಚ್ ಕತೆ ಮುಗಿದೇ ಹೋಯಿತು, ಯಾರ ಕೈಲಿ ಏನೂ ಇಲ್ಲ ಅಂತ ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡು ಕುಂತಾಗ ಆ ಟೈಮಲ್ಲಿ ನಾನಿದ್ದೀನಿ ಮಚಾ ಅಂತ ಹೇಳ್ತಾ ಡೆತ್ ಓವರ್ನಲ್ಲಿ ಮ್ಯಾಚ್ನೇ ಉಲ್ಟಾ ಪಲ್ಟಾ ಮಾಡುವಂತ ಡೆತ್ ಓವರ್ ಸ್ಪೆಷಲಿಸ್ಟ್ ಯಶ್ ದಯಾಳ್ ಅವರು ಕೂಡ ಮರಳಿ RCBಗೆ ರಿಟರ್ನ್ ಆಗಿದ್ದಾರೆ. ನೆಕ್ಸ್ಟ್ ನಂಬರ್ 11 ರೊಮಾರಿಯೋ ಶೆಫರ್ಡ್. ನಮ್ಮ RCB ಸಾಮ್ರಾಜ್ಯಕ್ಕೆ ಇದು ಒಂಥರ ಆಫ್ರಿಕಾದ ಆನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಇದರ ಕೆಪಾಸಿಟಿ ಆನೆಗೆ ಹೋಲಿಸ್ಬೇಕು ಸ್ನೇಹಿತರೆ. ನೀವು ಆಲ್ರೆಡಿ ಕಳೆದ ವರ್ಷದಲ್ಲಿ ಇದರ ಕೆಪಾಸಿಟಿ ನೋಡಿ ಇರುತ್ತೀರಿ. ಇವರು ಕೂಡ ಬ್ಯಾಟ್ಸ್ಮನ್ ಆಗಿ ನಮ್ಮ RCBಗೆ ಮತ್ತೆ ರಿಟರ್ನ್ ಆಗಿದ್ದಾರೆ. ನೋಡಿರಲ್ವ ಫ್ರೆಂಡ್ಸ್, ಈ ಎಲ್ಲ ಪ್ಲೇಯರ್ಸ್ಗಳು ಟಾಪ್ ಲೆವೆಲ್ ನಲ್ಲಿ ಇರುವಂತ ಹಳೆಯ ಪ್ಲೇಯರ್ಸ್ಗಳು. ಹಂಗೆ ಇನ್ನೂ 4 ಜನ
ಹಳೆ ಪ್ಲೇಯರ್ಸ್ಗಳು ಇದ್ದಾರೆ. ಕಳೆದ ವರ್ಷ ಅವರು ಆಡಿದ್ದಾರೆ ನಮ್ಮ RCBಗೆ. ಅವ್ರು ಯಾರಪ್ಪ ಅಂದ್ರೆ ಅವರೇ ನೋಡಿ. ನಂಬರ್ 12 ನಲ್ಲಿ ಬರುವರು ಸ್ವಪ್ನಿಲ್ ಸಿಂಗ್, ನಂಬರ್ 13 ನಲ್ಲಿ ಬರುವರು ಜಾಕೆಬ್ ಬೆಥಲ್, ನಂಬರ್ 14 ನಲ್ಲಿ ಬರುವವರು ಸುವಾಂತ್ ಹುಷಾರ್, ನಂಬರ್ 15 ನಲ್ಲಿ ಬರುವವರು ರಸಿಕ್ ಸಲಾಂ, ನಂಬರ್ 16 ನಲ್ಲಿ ಬರುವವರು ಅಭಿನಂದನ್ ಸಿಂಗ್, ನಂಬರ್ 17 ನಲ್ಲಿ ಬರುವವರು ಸುಯೇಶ್ ಶರ್ಮಾ. ಒಟ್ಟು ಇದು ನಮ್ಮ RCB ತಂಡದಲ್ಲಿ 17 ಜನ ಆಟಗಾರರು. 2025ರಲ್ಲಿ ಆಡಿರುವ 25 ಆಟಗಾರರಲ್ಲಿ 17 ಜನ ಮರಳಿ ಬಂದಿದ್ದಾರೆ. 17 ಜನ ಪ್ಲೇಯರ್ಸ್ ಗಳನ್ನು ಮರಳಿ ರಿಟರ್ನ್ ಆಗಿ RCB ತಂಡಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ 8 ಜನರನ್ನು ಬಿಟ್ಟಿದ್ದಾರೆ. ಆ 8 ಜನರು ಯಾರಪ್ಪ ಬಿಟ್ಟವರು ಅಂದ್ರೆ ಮಯಾಂಕ್ ಅಗರ್ವಾಲ್ ಅವರನ್ನು ಬಿಟ್ಟಿದ್ದಾರೆ, ನೆಕ್ಸ್ಟ್ ಸ್ವಸ್ತಿಕ್ ಜಿಕಾರ್ ಅವರನ್ನು, ನೆಕ್ಸ್ಟ್ ಟಿಮ್ಸ್ ಶೆಫರ್ಡ್ ಅವರನ್ನು, ನೆಕ್ಸ್ಟ್ ಲಿವಿಂಗ್ಸ್ಟನ್ ಅವರನ್ನು, ಮನೋಜ್ ಬಾಂಡ್ಗೆ, ಲುಂಗಿ ಎಂಗಿನಿ, ಬ್ಲೀಸಿಂಗ್ ಮುಜರ್ಬಾನಿ, ಮೋಹಿತ್ ರತಿ, ಈ 8 ಪ್ಲೇಯರ್ಸ್ ಗಳನ್ನು RCB ತಂಡ ಇವರನ್ನು ಬಿಡಲಾಗಿದೆ. ನೆಕ್ಸ್ಟ್ ಸೊ ಫ್ರೆಂಡ್ಸ್ ನೋಡಿರಲ್ವಾ, ಇದು ಇಷ್ಟು 2025ರಲ್ಲಿ ಯಾವ ಪ್ಲೇಯರ್ಸ್ ಇದ್ದರು, ಅವರಲ್ಲಿ ಯಾವ ಪ್ಲೇಯರ್ಸ್ ಗಳನ್ನು ರೀಸೆಲೆಕ್ಟ್ ಮಾಡಿದ್ದಾರೆ, ಯಾವ ಪ್ಲೇಯರ್ಸ್ ಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಈಗ ತಿಳಿಸಿಕೊಟ್ಟಿದ್ದೇನೆ. ಇನ್ನು ಈ ವರ್ಷ 2026ರಲ್ಲಿ ಹೊಸದಾಗಿ 8 ಜನರನ್ನು ಬಿಡ್ ಮಾಡಿ ತೆಗೆದುಕೊಂಡಿದ್ದಾರೆ. ಅವರು ಯಾರು ಅಂತ ನೋಡೋಣ. ಹಂಗೆ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋ ನೋಡುವರಲ್ಲಿ ಯಾರೆಲ್ಲ ಕೊಹ್ಲಿ ಅಭಿಮಾನಿಗಳು ಅಥವಾ RCB ಅಭಿಮಾನಿಗಳು ಇದ್ದೀರಿ, ಅವರು ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವರ್ಷ ಹೊಸದಾಗಿ ಸೇರ್ಪಡೆ ಆಗಿರೋ ಆ 8 ಜನ ಯಾರು ಎಂದು ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ವೆಂಕಟೇಶ್ ಅಯ್ಯರ್, ಎರಡನೇದ್ದು ಜಾಕೋಬ್ ಡೆಫೆ, ಮೂರನೇದ್ದು ಸಾತ್ವಿಕ್ ದೇಶ್ವಾಲ್, ನಾಲ್ಕನೇದ್ದು ಮಂಗೇಶ್ ಯಾದವ್, ಫಿಫ್ತ್ ಒನ್ ಜೋರ್ಡಾನ್ ಕಾಕ್ಸ್, ಸಿಕ್ಸ್ತ್ ವಿಕ್ಕಿ ಜತ್ವಾಲ್, ಸೆವೆಂತ್ ವಿಹಾನ್ ಮಲ್ಹೋತ್ರಾ, ಏತ್ ಒನ್ ಕನಿಷ್ಕ ಚೌಹಾಣ್. ನೋಡಿರಲ್ಲ ಫ್ರೆಂಡ್ಸ್, ಈ 8 ಜನರನ್ನು ನಮ್ಮ RCB ಮರಳಿ ಬಿಡ್ ಮಾಡಿ ಇವರನ್ನು ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ ನಾನು ಈ ಪ್ಲೇಯರ್ಸ್ ಹೆಸರನ್ನು ಹೇಳಬೇಕಾದ್ರೆ ಏನಾದರೂ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಇದಿಷ್ಟು ನಮ್ಮ RCB ಸಾಮ್ರಾಜ್ಯದ 2026ರ ಸ್ಕ್ವಾಡ್ ಅಥವಾ ಪ್ಲೇಯರ್ಸ್ ಲಿಸ್ಟ್. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು RCB 2022ರ ಸ್ಕ್ವಾಡ್ ಬಗ್ಗೆ ಹೇಳಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಯಾವ ಪ್ಲೇಯರ್ಸ್ಗಳನ್ನು ಎಷ್ಟು ಕೋಟಿ ಅಥವಾ ಎಷ್ಟು ಹಣಕ್ಕೆ ಬಿಡ್ ಮಾಡಿದ್ದಾರೆ, ಎಷ್ಟು ಕೋಟಿ ಕೊಟ್ಟು ಎಷ್ಟು ಹಣ ಕೊಟ್ಟು ಅವರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದ ಲಿಂಕ್ ನೀವೇನಾದರೂ ಈ ವಿಡಿಯೋನ 4 ದಿನ ಬಿಟ್ಟು ನೋಡುತ್ತಿದ್ದರೆ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತದೆ, ಹೋಗಿ ನೋಡ್ಬೋದು. ಅಥವಾ ನಮ್ಮ ಚಾನಲ್ ಅಲ್ಲಿ ಕೂಡ ಆ ವಿಡಿಯೋ ಇರುತ್ತದೆ, ನೀವು ನೋಡ್ಬೋದು ಸ್ನೇಹಿತರೆ. ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ RCB ಅಭಿಮಾನಿಗಳ ಬಳಗಕ್ಕೆ ಶೇರ್ ಮಾಡಿ. ಹಂಗೆ RCB ಅಭಿಮಾನಿಗಳು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ RCB. ಈ ಸಲ ಕಪ್ ನಮ್ದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಸ್ನೇಹಿತರೆ.